ವಿಸಿಡಿ ನಂಬರ್ 2362, ಕಾಠ್ಮಂಡು, ನೇಪಾಲ್. ಮುರಳಿ ತಾರೀಖ್ 10-11-1966. ನುಡಿಸಿರುವಂಥ ತಾರೀಖ್ 3/7/2017. तो बाप बन करके आया है. ಮತ್ತೆ ತಂದೆ ಆಗ್ಬಿಟ್ಟು ಬಂದಿದ್ದಾರೆ. क्या माता नहीं, माता था. ಏನಂತ ಹೇಳಿದ್ರು? ತಾಯಿ ಆಗಿಲ್ಲ, ತಾಯಿ ಮೊದಲು ಆಗಿದ್ರು. परम ब्रह्म था आदि में. ಪರಂಬ್ರಹ್ಮ ಆಗಿದ್ರು ಆದಿಯಲ್ಲಿ. अभी टीचर का रूप है. बड़ल्ले बच्चे बन गए. ಇವಾಗ ಟೀಚರಿನ ರೂಪ ಆಗಿದೆನಾ? ದೊಡ್ಡ ಮಕ್ಕಳಾಗೋಗ್ಬಿಟ್ಟಿದ್ದೀರಾ? या अबोध नाबालिग बच्चे हैं. ಅಥವಾ ಇವಾಗೂ ಅಬೋಧರಾಗಿದ್ದೀರಾ, ನಾಬಾಲಿಕ ಆಗಿದ್ದೀರಾ? हैं बड़े बच्चे बन गए, बच्चे एडवांस बुद्धि वाले हो गए. ಇವಾಗ ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ಅಡ್ವಾನ್ಸ್ ಬುದ್ಧಿ ಉಳ್ಳುವಂತ ಮಕ್ಕಳಾಗ್ಬಿಟ್ಟಿದ್ದಾರೆ. तो अभी बाप सुप्रीम टीचर का पार्ट बजा रहा है. ಮತ್ತೆ ಇವಾಗ ತಂದೆ ಸುಪ್ರೀಂ ಟೀಚರಿನ ಪಾತ್ರವನ್ನ ಮಾಡ್ತಾ ಇದ್ದಾರೆ. और घोषणा भी करवा दी. ಮತ್ತೆ ಘೋಷಣೆಯನ್ನು ಸಹ ಮಾಡಿಸ್ಬಿಟ್ಟಿದ್ದಾರೆ. 76 से 76ನೇ ಇಸ್ವಿಯಿಂದ. 76 है बाप का प्रत्यक्षता वर्ष. 76ನೇ ಇಸ್ವಿ ಆಗಿದೆ ತಂದೆಯ ಪ್ರತ್ಯಕ್ಷತಾ ವರ್ಷ ಅಂತ. कौन से बाप का प्रत्यक्षता वर्ष? ಯಾವ ತಂದೆಯ ಪ್ರತ್ಯಕ್ಷತಾ ವರ್ಷ ಆಗಿದೆ? आत्माओं के बाप का प्रत्यक्षता वर्ष ಆತ್ಮಗಳ ತಂದೆಯ ಪ್ರತ್ಯಕ್ಷತಾ ವರ್ಷನ, या मनुष्यों के बाप का प्रत्यक्षता वर्ष ಅಥವಾ ಮನುಷ್ಯರ ತಂದೆಯ ಪ್ರತ್ಯಕ್ಷತಾ ವರ್ಷನ? है? मनुष्यों के बाप का प्रत्यक्षता वर्ष. ಮನುಷ್ಯರ ತಂದೆ ಯಾರಿದ್ದಾರೆ ಅವರ ಪ್ರತ್ಯಕ್ಷತಾ ವರ್ಷ ಆಗಿದೆ. लेकिन मनुष्यों के बाप को ಆದರೆ ಮನುಷ್ಯರ ತಂದೆ ಯಾರಿದ್ದಾರೆ ಅವರಿಗೆ सदगुरु के रूप में, ಸದ್ಗುರುವಿನ ರೂಪದಲ್ಲಿ, सुप्रीम टीचर के रूप में, ಸುಪ್ರೀಂ ಟೀಚರಿನ ರೂಪದಲ್ಲಿ, जगत माता के रूप में, ಜಗತ್ ಮಾತನ ರೂಪದಲ್ಲಿ, मूल रूप में पहचानने वाले बच्चे कितने हैं? ಮೂಲ ರೂಪದಲ್ಲಿ ಅವ್ರನ್ನ ಗುರುತಿಸ್ಕೊಳ್ಳುವಂತ ಮಕ್ಕಳು ಎಷ್ಟು जन ಆಗಿದ್ದಾರೆ? है 4.5 लाख पहले ही निकल पड़ेंगे. ಯಾರು ಅಂದ್ರು 4.5 ಲಕ್ಷ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದಾರೆ, ಅಚ್ಚಾ 4.5 ಲಕ್ಷ ಮೊದಲೇ ಬಂದ್ಬಿಡ್ತಾರಾ? 4.5 लाख पर राजाई करने वाले पहले नहीं निकलेंगे. 4.5 ಲಕ್ಷದ ಮೇಲೆ ರಾಜಾಯಿ ಮಾಡುವಂತವ್ರು ಮೊದಲು ಬರೋದಿಲ್ವಾ? राजा नहीं निकलेंगे. ರಾಜರು ಬರೋದಿಲ್ವಾ ಮೊದಲು? 4.5 लाख पर राजाई करने वाले 108 राजाएं पहले निकल पड़ेंगे. 4.5 ಲಕ್ಷ ಆತ್ಮಗಳ ಮೇಲೆ ರಾಜ್ಯ ಮಾಡುವಂತವ್ರು 108 ಆತ್ಮಗಳು ಯಾರಿದ್ದಾರೆ ರಾಜರು, ಅವ್ರು ಮೊದಲು ತಯಾರಾಗ್ತಾರೆ. उन राजाओं के ऊपर कंट्रोल करने वाले ಆ ರಾಜರ ಮೇಲೇನು ಕಂಟ್ರೋಲ್ ಮಾಡುವಂತವ್ರು महाराजा ही नहीं निकलेंगे. ಮಹಾರಾಜರು ಬರೋದಿಲ್ವಾ? पहले महाराजाएं निकलेंगे ಮೊದಲು ಮಹಾರಾಜ ಯಾರಿರ್ತಾರೆ ಅವ್ರು ತಯಾರಾಗ್ತಾರ, या राजाएं निकलेंगे ಅಥವಾ ರಾಜರು ತಯಾರಾಗ್ತಾರ, प्रजा निकलेगी. ಅಥವಾ ಪ್ರಜಾ ತಯಾರಾಗ್ತಾರ? ಮೊದಲು हैं? पहले महाराजाएं निकलने ಮೊದಲು ರಾಜರು ತಯಾರಾಗ್ತಾರೆ, चाहिए. ಮೊದಲು ಮಹಾರಾಜ ತಯಾರಾಗಬೇಕಾಗಿದೆ. तो अभी 76 से ಮತ್ತೆ ಇವಾಗ 76ನೇ ಇಸ್ವಿಯಿಂದ ब्रह्मा के द्वारा तीसरी सृष्टि रची गई. ಬ್ರಹ್ಮನ ಮುಖಾಂತರ 3ನೇ ಸೃಷ್ಟಿಯನ್ನ ರಚನೆ ಮಾಡಲಾಯಿತು. ब्राह्मणों की ಬ್ರಾಹ್ಮಣರ 3ನೇ ಸೃಷ್ಟಿ एडवांस पार्टी. ಅದಾಗಿದೆ ಅಡ್ವಾನ್ಸ್ ಪಾರ್ಟಿ. क्या नाम दिया? एडवांस पार्टी. ಏನಂತ ಹೆಸರು ಕೊಟ್ಟಿದ್ದಾರೆ? ಅಡ್ವಾನ್ಸ್ ಪಾರ್ಟಿ ಅಂತ. नाम है प्रजापिता ब्रह्मा कुमार, प्रजापिता ब्रह्मा कुमार कुमारी. ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮಕುಮಾರ್, ಪ್ರಜಾಪಿತ ಬ್ರಹ್ಮಕುಮಾರಿಯರು ಅಂತ. उनका संगठन ब्राह्मणों का. ಅವರ ಬ್ರಾಹ್ಮಣರ ಸಂಘಟನೆ ತಯಾರಾಗಿದೆ. ये तीसरे ब्राह्मणों के संगठन की दुनिया निकल पड़ी. ಈ 3ನೇ ಬ್ರಾಹ್ಮಣರ ಸಂಘಟನೆಯ ಪ್ರಪಂಚ ತಯಾರಾಗೋಯ್ತು. 76 के बाद 76ನೇ ಇಸ್ವಿಯ ನಂತರ जो पहले ही घोषणा कर दी थी 10 साल पहले. ಅದಕ್ಕೋಸ್ಕರ 10 ವರ್ಷಕ್ಕಿಂತ ಮುಂಚೆನೆ ಘೋಷಣೆಯನ್ನ ಮಾಡಿಬಿಟ್ಟಿದ್ರು. 10 साल में पुरानी दुनिया का विनाश,
10 ವರ್ಷದಲ್ಲಿ ಹಳೆ ಪ್ರಪಂಚದ ವಿನಾಶ और नई दुनिया की स्थापना हो जाएगी। ಮತ್ತು ಹೊಸ ಪ್ರಪಂಚದ ಸ್ಥಾಪನೆ ಆಗೋಗ್ಬಿಡುತ್ತೆ ಅಂತ लक्ष्मी नारायण के चित्र में लिखा हुआ है। ಲಕ್ಷ್ಮೀನಾರಾಯಣನ ಚಿತ್ರದಲ್ಲಿ ಬರೆದಿದ್ದಾರೆ. क्या लिखा हुआ है? ಏನಂತ ಬರೆದಿದ್ದಾರೆ? है? हाँ, आने वाले 10 वर्षों में 66 की मुरली है। 66ನೇ ಇಸ್ವಿಯ ಮುರಳಿ ಆಗಿದೆ. ಅದ್ರಲ್ಲಿ ಬರೆದಿದ್ದಾರೆ ಏನಂತ, ಬರುವಂತ 10 ವರ್ಷದಲ್ಲಿ ಅಂತ ಬರೆದಿದ್ದಾರೆ. ಅದರಲ್ಲಿ पुरानी दुनिया का, ब्राह्मणों की पुरानी दुनिया का विनाश ಬ್ರಾಹ್ಮಣರ ಹಳೆ ಪ್ರಪಂಚದ ವಿನಾಶ और ब्राह्मणों की नई दुनिया की स्थापना हो जाएगी। ಮತ್ತೆ ಬ್ರಾಹ್ಮಣರ ಹೊಸ ಪ್ರಪಂಚದ ಸ್ಥಾಪನೆ ಆಗೋಗ್ಬಿಡುತ್ತೆ. तो हम लोग अपन को कौन सी दुनिया में समझते हैं? ಮತ್ತೆ ನಾವೆಲ್ಲ ನಮ್ಮನ್ನ ಯಾವ ಪ್ರಪಂಚದಲ್ಲಿದ್ದೀವಿ ಅಂತ ತಿಳ್ಕೊಂತೀವಿ ಸ್ವಯಂನ? ब्राह्मणों की पुरानी दुनिया में बैठे हैं ನಾವು ಬ್ರಾಹ್ಮಣರ ಹಳೆ ಪ್ರಪಂಚದಲ್ಲಿ ಕುತ್ಕೊಂಡಿದ್ದೀವ, या ब्राह्मणों की नई दुनिया के संगठन में बैठे हैं? ಅಥವಾ ಬ್ರಾಹ್ಮಣರ ಹೊಸ ಪ್ರಪಂಚದ ಸಂಘಟನೆಯಲ್ಲಿ ನಾವು ಕುತ್ಕೊಂಡಿದ್ದೀವ? नई दुनिया के संगठन में बैठे हैं। ನಾವು ಬ್ರಾಹ್ಮಣರ ಹೊಸ ಸಂಘಟನೆಯಲ್ಲಿ ಕುತ್ಕೊಂಡಿದ್ದೀವಿ, ಹೊಸ ಪ್ರಪಂಚದ ಸಂಘಟನೆಯಲ್ಲಿ ನಾವು ಕುತ್ಕೊಂಡಿದ್ದೀವಿ. जिनके लिए भी टाइम निर्धारित कर दिया मुरली में, ಅವ್ರಿಗೋಸ್ಕರನೂ ಸಹ ಮುರಳಿಯಲ್ಲಿ ಟೈಮ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. कि तुम बच्चों के लिए तमो प्रधान से सतो प्रधान बनने का टाइम ನೀವು ಮಕ್ಕಳಿಗೋಸ್ಕರ ತಮೋಪ್ರಧಾನದಿಂದ ಸತೋಪ್ರಧಾನ ಆಗುವಂಥ ಟೈಮ್ 40 से 50 वर्ष का है। 40 ರಿಂದ 50 ವರ್ಷದ್ದಾಗಿದೆ. लास्ट ಯಾರೋ ಕೇಳ್ತಾ ಇದ್ದಾರೆ, ನಾವಂತೂ ಇವಾಗ ಬಂದಿದ್ದೀವಿ, ಮತ್ತೆ ನಾವು ಯಾವ ಥರ ಪುರುಷಾರ್ಥ ಮಾಡಬೇಕು ಅಂತ. तो ಅದಕ್ಕೆ ಬಾಬಾ ಹೇಳ್ತಾರೆ, ಲಾಸ್ಟ್ ಫಸ್ಟ್ ಪುರುಷಾರ್ಥ ಮಾಡಬೇಕು. कोई भले लास्ट में आया, ಕೆಲವರು ಬಲೆ ಕೊನೆಯಲ್ಲಿ ಬಂದಿದ್ದಾರೆ. लक्ष्मी आ गई ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಲಕ್ಷ್ಮಿ ಬಂದ್ಬಿಟ್ಟಿದ್ದಾರೆ, एडवांस ज्ञान में ಅಡ್ವಾನ್ಸ್ ಜ್ಞಾನದಲ್ಲಿ ಬಂದ್ಬಿಟ್ಟಿದ್ದಾರಾ? ಇಲ್ಲ. आ गई। फिर वो लक्ष्मी की बात याद नहीं आती? ಬಂದಿಲ್ಲ, ಮತ್ತೆ ಆ ಲಕ್ಷ್ಮಿಯ ಮಾತು ನೆನಪಿಗೆ ಬರೋದಿಲ್ಲ. कहाँ याद आती? ಯಾರು ಅಂದ್ರು ಬರುತ್ತೆ ಬಾಬಾ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲಿ ಬರುತ್ತೆ? अगर वो लक्ष्मी की बात याद आए तो ये बात आप बोलते ना, हम तो लास्ट में आए। ಒಂದ್ ವೇಳೆ ಆ ಲಕ್ಷ್ಮಿಯ ಮಾತು ಯಾರಿಗಾದ್ರೂ ನೆನ್ ಬಂದ್ಬಿಟ್ರೆ ನೀವು ಈ ಮಾತೇ ಹೇಳ್ತಾ ಇರ್ಲಿಲ್ಲ, ನಾವಂತೂ ಕೊನೆಯಲ್ಲಿ ಬಂದಿದೀವಿ ಅಂತ. तुम बच्चों ಅವ್ರು ಹೇಳ್ತಾ ಇದ್ದಾರೆ, ಬಾಬಾ ಅಂತೂ ಹೇಳಿದ್ದಾರೆ ಅಲ್ವಾ 40 ರಿಂದ 50 ವರ್ಷ ಟೈಮ್ ಹಿಡಿಯುತ್ತೆ ಅಂತ, ಮತ್ತೆ ನಮ್ಗಂತೂ ಟೈಮೇ ಇಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾ के ಇದ್ದಾರೆ, लिए, तुम्हारे एक के लिए बोला? ನೀವು ಮಕ್ಕಳಿಗೋಸ್ಕರ ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಗೊಬ್ರಿಗೋಸ್ಕರ ಹೇಳಿದಾರ? ಇಲ್ಲ, ಎಲ್ಲರಿಗೂ ಹೇಳಿರೋ ಮಾತು. तुम सब बच्चों के लिए बात बताई कि ನೀವೆಲ್ಲ ಮಕ್ಕಳಿಗೋಸ್ಕರ ಅಂತ ಹೇಳಿರೋ ಮಾತಾಗಿದೆ, एक की बात बताई ಅಥವಾ ಯಾವುದೇ ಒಬ್ಬರ ಮಾತು ಹೇಳಿದಾರ? है? तुम सब बच्चों की नंबरवार बात बताई ನೀವು ಎಲ್ಲ ಮಕ್ಕಳದ್ದು ನಂಬರ್ ವಾರ ಮಾತನ್ನ ಹೇಳಿರೋದು. कि तुम्हारे लिए 40 से 50 वर्ष नुदे हुए हैं। ನಿಮ್ಗೋಸ್ಕರ 40 ರಿಂದ 50 ವರ್ಷದವರೆಗೂ ಫಿಕ್ಸ್ ಆಗಿದೆ. तमो प्रधान से सतो प्रधान बनने का, और ತಮೋಪ್ರಧಾನದಿಂದ ಸತೋಪ್ರಧಾನ ಆಗ್ಲಿಕ್ಕೋಸ್ಕರ. साथ साथ ये भी बता दिया ಮತ್ತೆ ಜೊತೆಯಲ್ಲಿ ಈ ಮಾತನ್ನು ಸಹ ಹೇಳಿದ್ದಾರೆ, कि लास्ट में आने वाले भी फास्ट जा सकते हैं। ಮತ್ತೆ ಕೊನೆಯಲ್ಲಿ ಈ ಮಾತನ್ನು ಹೇಳಿದ್ದಾರೆ, ಕೊನೆಯಲ್ಲಿ ಬರುವಂಥವ್ರು ಸಹ ಲಾಸ್ಟ್ನಲ್ಲಿ ಬರೋರು ಪುರುಷಾರ್ಥ ಮಾಡಿ ಫಾಸ್ಟ್ ಹೋಗ್ಬೋದು, ಫಸ್ಟ್ ನಂಬರ್ ತಗೋಬೋದು ಅಂತಲೂ ಹೇಳಿದ್ದಾರೆ. तो ये बात आपके ऊपर लागू नहीं होती है। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ಈ ಮಾತು ನಿಮ್ಮ ಮೇಲೆ ಹೋಲಿಕೆನೇ ಆಗೋದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಇಲ್ಲ ಬಾಬಾ ಹೋಲಿಕೆ ಆಗುತ್ತೆ. तो अभी नहीं कहना हम तो बाद में आए हैं। ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಇವಾಗ ಹೇಳ್ಬೇಡಿ, ನಾವಂತೂ ಕೊನೆಯಲ್ಲಿ ಬಂದಿದ್ದೀವಿ ಅಂತ. है, हम तो छोटे बच्चे हैं, हमें ನಾವಂತೂ ಚಿಕ್ಕ तो ಮಕ್ಕಳಾಗಿದ್ದೀವಿ, ब्रह्मा कुमारियों में भर्ती कर दो। ನಮ್ಗಂತೂ ಬ್ರಹ್ಮಕುಮಾರಿಯರಲ್ಲಿ ಭರ್ತಿ ಮಾಡ್ಬಿಡಿ ಅಂತ. अरे कहाँ से? ಯಾರೋ ಹೇಳ್ತಿದಾರೆ, ಅಲ್ಲಿಂದನೇ ಬಿಡುಗಡೆ ಆಗಿ ಇಲ್ಲಿ ಬಂದಿದ್ದೀವಿ ಬಾಬಾ ಅಂತ ಹೇಳ್ತಿದ್ದಾರೆ. तो ब्रह्मा कुमारी में छोटे बच्चे हैं, नाबालिग बच्चे हैं, अबोध बच्चे हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮಕುಮಾರಿಯರಲ್ಲಿ ಯಾರೇ ಇದ್ದಾರೆ ಅವರೆಲ್ಲ ನಾಬಾಲಿಕ್ ಮಕ್ಕಳಾಗಿದ್ದಾರೆ, ಅಬೋಧರಾಗಿದ್ದಾರೆ, ಚಿಕ್ಕ ಮಕ್ಕಳಾಗಿದ್ದಾರೆ. बच्चा बुद्धि है या बालिग बच्चे हैं? ಮಗುವಿನ ಬುದ್ಧಿ ಉಳ್ಳವರಾಗಿದ್ದಾರಾ ಅಥವಾ ಬಾಲಿಕರಾಗಿರುವಂತ ಬುದ್ಧಿ ಉಳ್ಳವರಾಗಿದ್ದಾರಾ? तो ये तो अबोध बच्चे हैं।
ಮತ್ತೆ ಇವರಂತೂ ಅಬೋಧ ये ಮಕ್ಕಳಾಗಿದ್ದಾರೆ. तो नए नए आए हैं, छोटे बच्चे हैं, इनसे कहो इनको ಇವರಂತೂ ಹೊಸ ಹೊಸ ಮಕ್ಕಳಾಗಿದ್ದಾರೆ, ಚಿಕ್ಕ ले ಮಕ್ಕಳಾಗಿದ್ದಾರೆ. जाओ ब्रह्मा कुमारियों में भर्ती कर दो। ಇವ್ರ ಹತ್ರ ಹೇಳಿ ಬ್ರಹ್ಮಕುಮಾರಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮನ್ನ ಅಲ್ಲಿ ಭರ್ತಿ ಮಾಡ್ಕೊಳ್ತಾರೆ. तो पतित पावन बाप भी है, ಮತ್ತೆ ಹೇಳಿದ್ರು ಪತಿತ್ ಪಾವನ ತಂದೆನೂ ಆಗಿದ್ದಾರೆ, गुरु भी है, ಗುರುನೂ ಆಗಿದ್ದಾರೆ, सारे संसार का गुरु है। ಇಡೀ ಪ್ರಪಂಚದ ಗುರು ಆಗಿದ್ದಾರೆ. एक बात बाबा, हाँ हाँ एक बार वो 10 वर्ष की घोषणा की जो है? बेसिक वाले ने जो मेमोरेंडम बनाया था उस ಅವ್ರು ಹೇಳ್ತಾ ಇದ್ದಾರೆ ಬೇಸಿಕ್ನವ್ರೇನು ಮೆಮೊರೆಂಡಮ್ ಬರೆದಿದ್ರು टाइप की वो भी निकली था कि नहीं? जो 10 वर्ष की जो घोषणा है। हाँ वो क्या ಆ 10 ವರ್ಷದ ಘೋಷಣೆನ ಏನು ಬರೆದಿದ್ರು ಅದೇನಾಯ್ತು ಅಂತ ಹೇಳ್ತಾ ಇದ್ದಾರೆ. वो मेमोरेंडम दबाया हुआ है। अरे पैसे दे करके आजकल नोटों की गड्डियां दे करके कुछ भी और रिकॉर्ड में से निकलवा लो। ಅದಕ್ಕೆ ಬಾಬಾ ಹೇಳ್ತಾರೆ ಇವಾಗಿನ ಪ್ರಪಂಚದಲ್ಲಂತೂ ದುಡ್ಡು ಕೊಟ್ಟು ನೋಟಿನ ಬಂಡಲ್ಗಳನ್ನು ಕೊಟ್ಬಿಟ್ಟು ಏನಾದರೂ ಕೆಲಸ ಮಾಡಿಸ್ಕೋಬೋದು, ಏನಾದರೂ ಪೇಪರ್ಸ್ಗಳನ್ನು ತೆಗೆಸ್ಬೋದು. पीछे निकलेगा कि नहीं निकलेगा? ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ಅದು ಅಲ್ಲಿಂದ ತೆಗಿಯೋಕ್ಕಾಗುತ್ತೋ ಇಲ್ವೋ, ಮಣ್ಣಲ್ಲಿ ಹೂತಾಕಿದಾರೋ ಏನೋ, ಎಲ್ಲಿಂದ ಬರುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. कोर्ट में से कागज गायब हो रहे हैं कि नहीं, फाइलें की फाइलें? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಕೋರ್ಟ್ನಿಂದ ಪೇಪರ್ಗಳೆಲ್ಲ ಕಳೆದೋಗ್ತಾ ಇದ್ದಾನೋ ಇಲ್ವೋ, ಗಾಯಬ್ ಆಗ್ತಾ ಇದ್ದಾನೋ ಇಲ್ವೋ, ಅದಷ್ಟಕ್ಕದೇ है नहीं हो रहे हैं ಆಗ್ತಾ ಇದೆ ಅಲ್ಲ. तो काय के बल पर हुए हैं? ಮತ್ತೆ ಯಾವ ಶಕ್ತಿಯಿಂದ ನಡೀತಾ ಇದೆ? ದುಡ್ಡಿನ ಬಲದಿಂದ, किस बात के बल पर ಯಾವ ಮಾತಿನ ಬಲದಿಂದ? है? पैसे के बल पर कुछ भी करवा लो। ದುಡ್ಡಿನ ಬಲದಿಂದ, ದುಡ್ಡಿನ ಶಕ್ತಿಯಿಂದ ಏನ್ ಬೇಕಾದ್ರೂ ಮಾಡಿಸ್ಕೋಬಹುದು. इसी बल के ऊपर तो रावण राम को भी चैलेंज देता है। ಇದೇ ಶಕ್ತಿ ಆಧಾರದಿಂದ ರಾವಣ ರಾಮನ್ಗೂ ಸಹ ಚಾಲೆಂಜ್ ಕೊಡ್ತಾನೆ. अंदर से जानता है कि यही भगवान है, ಒಳಗಡೆಯಿಂದ ಗೊತ್ತಿರುತ್ತೆ ಇವರೇ ಭಗವಂತ ಆಗಿದ್ದಾರೆ ಅಂತ. लेकिन फिर भी हमसे टक्कर लेके दिखाओ, ಆದರೂ ಸಹ ಅವ್ರೇನಂತ ಹೇಳ್ತಾರೆ ನಮ್ಮ ಜೊತೆ ಯುದ್ಧವನ್ನ ಮಾಡಿ ತೋರಿಸಿ ಅಂತ. हमारे मनोबल से टक्कर लेकर दिखाओ। ನಮ್ಮ ಮನೋಬಲದ ಜೊತೆ ಯುದ್ಧವನ್ನ ಮಾಡಿ ತೋರಿಸಿ, ಘರ್ಷಣೆಯನ್ನ ಮಾಡಿ ತೋರಿಸಿ ಅಂತ. हमारे धन बल से टक्कर लेकर दिखाओ, ನಮ್ಮ ಧನಬಲ ಏನಿದೆ ಅದನ್ನ ಎದುರಿಸಿ ತೋರಿಸಿ. हमारे तन बल से टक्कर लेकर दिखाओ। ನಮ್ಮ ತನಬಲದಿಂದ ಜೊತೆ ಇದನ್ನು ಘರ್ಷಣೆ ಮಾಡಿ हमारे ತೋರಿಸಿ. फॉलोअर्स बहुत हैं, तुम्हारे तो क्या ನಮ್ಮ ಫಾಲೋವರ್ಸ್ಗಳಂತೂ ತುಂಬಾ ಇದ್ದಾರೆ. मुट्ठी भर हैं, हम कभी ನಿಮ್ ಫಾಲೋವರ್ಸ್ ಏನು, ನಿಮ್ಮ ಫಾಲೋವರ್ಸ್ಗಳಂತೂ ಒಂದು ಇಡಿಯಸ್ಟ್ ಇದ್ದಾರೆ, निचोड़ के रख देंगे। ಯಾವಾಗಾದ್ರೂ ಹಿಂಡಿಟ್ಬಿಡ್ತಾರೆ ನಿಮ್ಮನ್ನು. जैसे तुम्हारे बाप को, तुम्हारे बाबा को ಯಾವ ತರ ನಿಮ್ಮ ತಂದೆಯನ್ನ, ನಿಮ್ಮ ಬಾಬನ್ನ सन 98 में दुर्गति की थी, 4 महीने के लिए 98ನೇ ಇಸ್ವಿಯಲ್ಲಿ ದುರ್ಗತಿಯನ್ನ ಮಾಡಿದ್ರು, 4 ತಿಂಗಳಿಗೋಸ್ಕರ जेल में सड़ा दिया था। ಜೈಲ್ನಲ್ಲಿ ಕೊಳಿಸ್ಬಿಟ್ಟಿದ್ರು. ऐसे तुम्हारे हर सेंटर के मुखियाओं की वो ಅದೇ ತರ ನಿಮ್ಮ ಎಲ್ಲ ಸೆಂಟರ್ಗಳಲ್ಲಿ ಯಾರೇ ಹೆಡ್ ಇದ್ದಾರೆ ಅವರೆಲ್ಲರದು ಅದೇ ತರ ಗತಿಯನ್ನ ಮಾಡ್ತಾರೆ, दुर्गति करेंगे। ಎಲ್ಲರದು ಅದೇ ದುರ್ಗತಿಯನ್ನ ಮಾಡ್ತಾರೆ. जो दुर्गति तुम्हारे बाबा की 98 में की थी, ಯಾವ ದುರ್ಗತಿಯನ್ನ ನಿಮ್ಮ ಬಾಬಂದು 98ನೇ ಇಸ್ವಿಯಲ್ಲಿ ಮಾಡಿದ್ರು. हर साल प्लान बनाते हैं, ಪ್ರತಿ ವರ್ಷದಲ್ಲೂ ಪ್ಲಾನ್ಗಳನ್ನ ಮಾಡ್ತಾರೆ, लेकिन हिम्मत नहीं पड़ती। ಆದ್ರೆ ಅವರಿಗೆ ಧೈರ್ಯನೇ ಬರೋದಿಲ್ಲ. लेकिन बाबा पैसे की नरेंद्र मोदी ने जो फाइल मोदी, अरे मोदी अभी आया है, ಅವ್ರೇನೋ ಹೇಳ್ತಾ ಇದ್ದಾರೆ ಮೋದಿ ಬಗ್ಗೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಮೋದಿ ಯಾವಾಗ ಬಂದಿದ್ದಾರೆ, ಅವರಂತೂ ಇವಾಗ ಬಂದಿದ್ದಾರೆ. उससे पहले ही फाइल निकल गई हो तो ಅದಕ್ಕಿಂತ ಮುಂಚೆನೆ ಫೈಲ್ ಹೊರಟೋಗ್ಬಿಟ್ಟಿದ್ರೆ ಅವಾಗ ಏನ್ ಮಾಡೋದು? जैसे सुभाष चंद्र बोस का फाइल, अरे ಅವ್ರು ಹೇಳ್ತಿದ್ದಾರೆ ಯಾವ ರೀತಿ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಅವ್ರದ್ದು ಸಹ ಫೈಲ್ ಇತ್ತು, निकाल रहा है बाबा। ಅವ್ರ ಫೈಲ್ ಇವಾಗೂ ಸಹ ತೆಗಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. जो बात हो रही है उसकी बात करो। ಅದಕ್ಕೆ ಬಾಬಾ ಹೇಳ್ತಾರೆ ಇವಾಗ ಏನ್ ಮಾತು ನಡೀತಾ ಇದೆ ಆ ಮಾತನ್ನ ಹೇಳಿ. सन 76 की बात बोली 76ನೇ ಇಸ್ವಿಯ ಮಾತನ್ನ ಹೇಳಿದ್ರು. कि सन 76 में दुनिया का विनाश हो जाएगा। 76ನೇ ಇಸ್ವಿಯಲ್ಲಿ ಪ್ರಪಂಚದ ವಿನಾಶ ಆಗೋಗ್ಬಿಡುತ್ತೆ, ब्राह्मणों की दुनिया का विनाश हो जाएगा। ಬ್ರಾಹ್ಮಣರ ಪ್ರಪಂಚದ ವಿನಾಶ इसका ಆಗೋಗುತ್ತೆ. मेमोरेंडम बना हुआ है। तो जो मेमोरेंडम बना हुआ था,
ಆ ಮೆಮೊರೆಂಡಮ್ ಏನು ತಯಾರಾಗಿತ್ತು अनाथ पत्रिका में छपा हुआ है, ಜ್ಞಾನಾಮೃತ ಪತ್ರಿಕೆಯಲ್ಲಿ ಏನೇ ಮುದ್ರಣೆಯನ್ನ ಮಾಡಿದ್ರು, चित्रों में छपा हुआ है, ಚಿತ್ರಗಳಲ್ಲೂ ಸಹ ಮುದ್ರಣೆಯನ್ನ ಮಾಡಿದ್ದಾರೆ. वो चित्र उन्होंने कैंसिल कर दिए. ಆ ಚಿತ್ರಗಳನ್ನ ಅವರು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ये 4 चित्र जो साक्षात्कार से बनाए गए, ಈ 4 ಚಿತ್ರಗಳನ್ನ ಏನು ಸಾಕ್ಷಾತ್ಕಾರದ ಆಧಾರದಿಂದ वो ಮಾಡಿದ್ದಾರೆ, कैंसिल कर दिए ना? ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಲ್ವಾ? नहीं ಕೇಳ್ತಾ ಇದ್ದಾರೆ ಬಾಬಾ ಇಲ್ವಾ? कर दिए, रिकॉर्ड से गायब कर दिए. ರೆಕಾರ್ಡ್ನಿಂದ ಕಳೆದು ಬಿಟ್ಟಿದ್ದಾರೆ ಅದನ್ನ ಮ್ಯಾಟ್ರನ್ನ. ऐसे ही वो मेमोरेंडम भी सन 76-77 में ही ಅದೇ ತರ ಮೆಮೊರೆಂಡಮ್ ಏನಿದೆ ಅದನ್ನು ಸಹ 76-77ನೇ ಇಸ್ವಿಯಲ್ಲಿ उन्होंने गायब करवा दिया. ಅದನ್ನ ಅವಾಗೆ ಅವರು ಕಳೆದು ಬಿಟ್ರು. मोदी तो अभी आए हैं, वो क्या करेंगे? ಮೋದಿ ಅಂತೂ ಇವಾಗ ಬಂದಿದ್ದಾರೆ, ಅವ್ರೇನ್ ಮಾಡ್ತಾರೆ? उस टाइम का फाइल निकाल रहा था, फिर वही फाइल अभी धरी है जो निकाल लेंगे. ಅವ್ರು ಹೇಳ್ತಿದ್ದಾರೆ ಆ ಟೈಮಿಂದು ಫೈಲ್ಗಳನ್ನ ಇವಾಗ ತೆಗಿತಾ ಇದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಅದೇ ಮಾತು ಹೇಳ್ತಾ ಇದ್ದೀರಾ, ಆ ಫೈಲ್ಗಳು ಇವಾಗಿದೆ ನಾ ತೆಗಿಲಿಕ್ಕೆ. तो सारा जगत वर्ल्ड को कहा जाता है. ಮತ್ತೆ ಇಡೀ ಜಗತ್ತು ಅಂದ್ರೆ ವರ್ಲ್ಡ್ ಅಂದ್ರೆ ವಿಶ್ವಕ್ಕೆ ಜಗತ್ತು ಅಂತ ಹೇಳಲಾಗುತ್ತೆ. क्या कहा ಏನಂತ ಹೇಳಿದ್ರು? है कि सिर्फ भारत को कहा जाता है. ಏನಂತ ಹೇಳಿದ್ರು? ಕೇವಲ ಭಾರತಕ್ಕೆ ಹೇಳಲಾಗುತ್ತಾ? जगत वर्ल्ड को कहा जाता है. ಇಡೀ ಜಗತ್ತು ಅಂತ ವಿಶ್ವಕ್ಕೆ ಹೇಳಲಾಗುತ್ತೆ. वो वर्ल्ड पिता है. ಅವರಂತೂ ವಿಶ್ವದ ತಂದೆ ಆಗಿದ್ದಾರೆ. सारी दुनिया का शासक है. ಅವರು ಇಡೀ ಪ್ರಪಂಚದ ಶಾಸಕ ಆಗಿದ್ದಾರೆ. विश्वनाथ है. ಅವರಂತೂ ವಿಶ್ವನಾಥ ಆಗಿದ್ದಾರೆ. शास्त्रों में विश्वनाथ के रूप में गाया हुआ है. ಶಾಸ್ತ್ರದಲ್ಲಿ ವಿಶ್ವನಾಥನ ರೂಪದಲ್ಲಿ ಗಾಯನೆ ಮಾಡಲಾಗಿದೆ. जो विश्वनाथ कोई भी बाहुबल के आधार पर, हिंसक युद्ध के आधार पर नहीं बन सका. ಆ ವಿಶ್ವನಾಥ ಯಾರಿದ್ದಾರೆ, ಯಾವುದೇ ಬಾಹುಬಲದ ಆಧಾರದಿಂದ, ಯಾವುದೇ ಹಿಂಸೆಯ ಆಧಾರದಿಂದ ಅವ್ರು ವಿಶ್ವನಾಥ ಆಗಿಲ್ಲ, न कभी बन सकेगा. ಮತ್ತೆ ಮುಂದೆನೂ ಸಹ ಯಾವಾಗೂ ಅವ್ರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ये सिर्फ योग बल ही है. ಇದಂತೂ ಕೇವಲ ಯೋಗಬಲನೇ ಆಗಿದೆ. जिस योग बल के आधार पर ಆ ಯೋಗಬಲದ ಆಧಾರದಿಂದ शंकर के लिए गाया हुआ है. ಶಂಕರನ್ಗೋಸ್ಕರ ಗಾಯನೆ ಇದೆ, विश्वनाथ ವಿಶ್ವನಾಥ ಅಂತ. हर हर बम बम किस आधार पर? ಹರ್ ಹರ್ ಬಮ್ ಬಮ್ ಅಂತ ಹೇಳ್ತಾರೆ ಅಲ್ವಾ? ಮತ್ತೆ ಇದು ಯಾವ ಆಧಾರದಿಂದ? हर हर महादेव शंभो काशी विश्वनाथ गंगे. ಹರ ಹರ್ ಮಹಾದೇವ್ ಶಂಭು ಕಾಶಿ ವಿಶ್ವನಾಥ ಗಂಗೆ ಅಂತ ಹೇಳ್ತಾರೆ ಅಲ್ವಾ? ये गाया हुआ ಈ ರೀತಿ ಗಾಯನೆನೂ ಸಹ ಇದೆ. है या नहीं? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಇದೇನಾ ಅಥವಾ ಇಲ್ವಾ? कभी हुआ है या नहीं हुआ है? ಯಾವತ್ತಾದರೂ ಆಗಿದೆನಾ ಅಥವಾ ಇಲ್ವಾ? हुआ है. ಆಗಿದೆ. तो देखो जगत वर्ल्ड को कहा जाता है. ಮತ್ತೆ ನೋಡಿ, ಜಗತ್ತು ಅಂತ ವಿಶ್ವಕ್ಕೆ ಹೇಳಲಾಗುತ್ತೆ. वर्ल्ड का शासक बनता है. ಅವರು ವಿಶ್ವದ ಶಾಸನ ಮಾಡುವಂತವ್ರು ಆಗ್ತಾರೆ. सारी वर्ल्ड का पिता है. ಅವರು ಇಡೀ ವಿಶ್ವದ ತಂದೆ ಆಗಿದ್ದಾರೆ. अभी उनको तो मालूम नहीं है. ಇವಾಗಂತೂ ಅವ್ರಿಗೆ ಗೊತ್ತಿಲ್ಲ. भक्ति मार्ग के देहधारी धर्मगुरुओं को, ಭಕ್ತಿ ಮಾರ್ಗದಲ್ಲಿ ಯಾರೇ ದೇಹದಾರಿ ಧರ್ಮಗುರುಗಳಿದ್ದಾರೆ ಅವರಿಗಂತೂ ಗೊತ್ತಿಲ್ಲ. क्योंकि ड्रामा के प्लान अनुसार ಯಾಕೆಂದ್ರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ उनको भक्ति मार्ग का ही पार्ट बजाना है. ಅವರಿಗಂತೂ ಭಕ್ತಿ ಮಾರ್ಗದ ಪಾತ್ರವನ್ನೇ ಮಾಡಬೇಕಾಗಿದೆ. क्या पार्ट बजाना है? ಏನ್ ಪಾತ್ರವನ್ನ ಮಾಡಬೇಕಾಗಿದೆ? भक्ति मार्ग के टंटे घंटे करते रहो. ಭಕ್ತಿ ಮಾರ್ಗದ ಗಂಟೆಗಳನ್ನ ಮಾಡ್ತಾ ಇರ್ತಾರೆ. दिवाली आए तो बेहद के जो ब्राह्मणों की दुनिया वाले हैं, ದೀಪಾವಳಿ ಹಬ್ಬ ಬಂದ್ರೆ ಬೇಹದ್ದಿನಲ್ಲಿ ಯಾರು ಬ್ರಾಹ್ಮಣರ ಪ್ರಪಂಚದವರಾಗಿದ್ದಾರೆ वो दीपक जलाएंगे. ಅವರಂತೂ ದೀಪಗಳನ್ನ ಹಚ್ತಾರೆ. है छत के ऊपर चढ़ करके दिवाली देखेंगे.
ಮಾಡಿ ಮೇಲೆ ಹತ್ಬಿಟ್ಟು ಎಲ್ಲರ ಮನೆಯಲ್ಲೂ ಹಚ್ಚಿರುವಂಥ ದೀಪಗಳನ್ನು ನೋಡ್ತಾರೆ. मुरली में भले बताया ಬಲ್ಲೆ ಮುರಳಿಗಳಲ್ಲಿ ಹೇಳಿದ್ದಾರೆ, तुम बच्चे छत के ऊपर चढ़कर दिवाली थोड़े ही देखेंगे, ನೀವು ಮಕ್ಕಳು ಮಾಡಿ ಮೇಲೆ ಹತ್ಬಿಟ್ಟು ದೀಪಾವಳಿ ಹಬ್ಬವನ್ನು ನೋಡ್ತೀರಾ, ದೀಪಗಳನ್ನು ನೋಡ್ತೀರಾ ಇಲ್ಲ ಅಂತ ಹೇಳಿದ್ದಾರೆ. तुम तो देखेंगे भी नहीं, ನೀವಂತೂ ನೋಡೋದೇ ಇಲ್ಲ. तुम रावण का बुत बनाकर जलाएंगे, ನೀವಂತೂ ರಾವಣನ ಗೊಂಬೆಯನ್ನ ಮಾಡಿಬಿಟ್ಟು ಸುಡ್ತೀರಾ. है? और वो देहधारी धर्मगुरु ಆದರೆ ಆ ದೇಹದಾರಿ ಧರ್ಮಗುರು ब्राह्मणों की दुनिया के अंदर ही क्या शूटिंग कर रहे हैं? ಬ್ರಾಹ್ಮಣರ ಪ್ರಪಂಚದ ಒಳಗಡೆನೆ ಅವ್ರು ಏನು ಶೂಟಿಂಗ್ ಮಾಡ್ತಾ ಇದ್ದಾರೆ, है? क्या पार्ट बजा रहे हैं? ಅವರು ಏನು ಪಾತ್ರವನ್ನ ಮಾಡ್ತಾ ಇದ್ದಾರೆ. है? 10 सिरों का रावण बनाते हैं या नहीं बनाते हैं? ಅವರು 10 ತಲೆಗಳುಳ್ಳುವಂತ ರಾವಣನ್ನ ಮಾಡ್ತಾರೋ ಇಲ್ವೋ, है? उसमें आग लगाते हैं या नहीं लगाते हैं? ಮತ್ತೆ ಅದರಲ್ಲೂ ಸಹ ಬೆಂಕಿಯನ್ನು ಅವ್ರು ಹಚ್ತಾರೋ ಇಲ್ವೋ, तो उनको ये पार्ट बजाना ही है. ಮತ್ತೆ ಅವರಿಗಂತೂ ಈ ಪಾತ್ರವನ್ನ ಮಾಡಲೇಬೇಕಾಗಿದೆ. नौ देवी पूजन में 9 ದೇವಿಯ ಪೂಜನೆ ನಡೆಯುತ್ತೆ. ಅದರಲ್ಲಿ 9 ब्रह्मा कुमारियों को 9 दुर्गा बना करके 9 ಜನ ಬ್ರಹ್ಮಕುಮಾರಿಯರನ್ನ 9 ದುರ್ಗಗಳನ್ನ ರೂಪದಲ್ಲಿ ಶೃಂಗಾರ ಮಾಡಿಬಿಟ್ಟು दुनिया के सामने पूजन करते हैं या नहीं करते हैं? ಪ್ರಪಂಚದವರ ಎದುರುಗಡೆ ಪೂಜನೆಯನ್ನ ಮಾಡ್ತಾರೋ ಇಲ್ವೋ, हैं? करते हैं. ಮಾಡ್ತಾರೆ. और भोग भी लगाते हैं. ಮತ್ತೆ ಭೋಗವನ್ನು ಹಚ್ತಾರೆ. देहधारियों को भोग लगाते हैं या ब्रह्मा बैठा हुआ है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರು ದೇಹದಾರಿಗಳಿಗೆ ಭೋಗವನ್ನ ಇಡ್ತಾರ ಅಥವಾ ಅಲ್ಲಿ ಬ್ರಹ್ಮ ಬಾಬಾ ಕುತ್ಕೊಂಡಿದ್ದಾರೆ. उन ब्राह्मणों से जाकर के पूछो. ಆ ಬ್ರಾಹ್ಮಣರ ಹತ್ರ ಹೋಗ್ಬಿಟ್ಟು ಕೇಳಿ, क्या पूछो? है? तुम अपन को ब्रह्मा कुमार कुमारी कहते हो, ಏನಂತ ಕೇಳಬೇಕು. ಆ ಬ್ರಾಹ್ಮಣರ ಹತ್ರ ಹೋಗ್ಬಿಟ್ಟು, ನೀವು ಸ್ವಯಂಗೆ ನಾವು ಬ್ರಹ್ಮಕುಮಾರ್ ಕುಮಾರಿಯರು ಅಂತ ಹೇಳ್ತೀವಿ, तुम्हारा ब्रह्मा कहाँ है? ನಿಮ್ಮ ಬ್ರಹ್ಮ ಎಲ್ಲಿದ್ದಾರೆ? है? ಯಾರು ಉತ್ತರ ಕೊಡ್ತಾ ಇದ್ದಾರೆ, ಸೂಕ್ಷ್ಮ ವತನದಲ್ಲಿ ಅಂತ ಹೇಳ್ತಾರೆ. ब्रह्मा कुमार यहाँ कूद पड़े. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮಕುಮಾರರು ಇಲ್ಲಿ ಎದುರು ಬಂದ್ಬಿಟ್ಟಿದ್ದಾರೆ. और ब्रह्मा सूक्ष्म वतन में है. ಮತ್ತೆ ಬ್ರಹ್ಮ ಸೂಕ್ಷ್ಮ ವತನದಲ್ಲಿದ್ದಾರೆ. है? तो ಅವ್ರು ಹೇಳ್ತಿದ್ದಾರೆ, ಅವರಂತೂ ಅದೇ ತರ ಹೇಳ್ತಾರೆ. पूछो तो. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವು ಅವ್ರ ಹತ್ರ ಕೇಳಿ, ये कैसे? ಇದು ಈ ರೀತಿ ಯಾವ ರೀತಿ ಅಂತ. है? हमारे लिए इंतजार कर रहा है, तुम भी ನಮಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಬಾಬಾ ಹೇಳ್ತಾರೆ, शरीर छोड़ करके फांसी लगा के जाओ. ಅದಕ್ಕೆ ಬಾಬಾ ಹೇಳ್ತಾರೆ, ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂದ್ರೆ ನೀವು ಶರೀರ ಬಿಟ್ಟು ಹೋಗ್ಬಿಡಿ, ನೀವು ನೇತಾಕೊಂಬಿಡಿ, ಸೊಸೈಟ್ ಮಾಡ್ಕೊಂಬಿಡಿ, ಹೊರಟೋಗ್ಬಿಡಿ. सूक्ष्म शरीर मिल जाएगा. ಅವಾಗ ನಿಮಗೂ ಸೂಕ್ಷ್ಮ ಶರೀರ ಸಿಕ್ಕೋಗ್ಬಿಡುತ್ತೆ ಅಲ್ಲಿ. वो भी बेचारे ड्रामा के बंधन में बांधे हुए हैं. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರು ಪಾಪ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. क्या बांधे हुए हैं? ಏನಂತ ಹೇಳಿದ್ರು, ಅವರು ಬಂಧಿತರಾಗಿದ್ದಾರೆ. ड्रामा का बंधन है. ಡ್ರಾಮಾದ ಬಂಧನ ಆಗಿದೆ. भक्ति मार्ग के टंट घंटे में बंधे हुए हैं. ಭಕ್ತಿ ಮಾರ್ಗದ ಏನೇ ಅಲ್ಲಿ ರೀತಿ ಪದ್ಧತಿಗಳಿದೆ ಅದರಲ್ಲಿ ಅವರು ಬಂಧಿತರಾಗಿದ್ದಾರೆ. क्या? जैसे भक्ति मार्ग में ಏನಂತ ಹೇಳಿದ್ರು, ಯಾವ ರೀತಿ ಭಕ್ತಿ ಮಾರ್ಗದಲ್ಲಿ तांत्रिकों के द्वारा, औलियों के द्वारा ಯಾರೇ ಓಲಿಯಾ ಇರ್ತಾರೆ, ತಂತ್ರ ಮಂತ್ರ ಮಾಡುವಂಥವ್ರು ಯಾರೇ ಇರ್ತಾರೆ, मैली विद्याएं की जाती हैं ಏನೇ ಕೆಟ್ಟ ವಿದ್ಯೆಗಳನ್ನ ಮಾಡಲಾಗುತ್ತೆ. और भूत प्रेत विद्या के द्वारा ಮತ್ತೆ ಆ ಭೂತ ಪ್ರೇತ ವಿದ್ಯೆಗಳ ಮುಖಾಂತರ लोगों को प्रभावित किया जाता है. ಜನಗಳಿಗೆ ಪ್ರಭಾವಿತರನ್ನಾಗಿ ಮಾಡಲಾಗುತ್ತೆ. ऐसे ही वो ब्राह्मण भी तांत्रिकों का आधार लेकर के ಅದೇ ರೀತಿ ಆ ಬ್ರಾಹ್ಮಣರು ಸಹ ತಾಂತ್ರಿಕರ ಆಧಾರವನ್ನ ತಗೊಂಡ್ಬಿಟ್ಟು, मैली विद्या का आधार लेकर के भूत ಕೆಟ್ಟ ವಿದ್ಯೆಯ ಆಧಾರವನ್ನ ತಗೊಂಡ್ಬಿಟ್ಟು प्रेतों को तुम बच्चों में प्रवेश कराते भी हैं. ಆ ಭೂತ ಪ್ರೇತಗಳನ್ನ ನೀವು ಮಕ್ಕಳಲ್ಲಿ ಪ್ರವೇಶವನ್ನು ಮಾಡಿಸ್ತಾರೆ. और वो भूत प्रेत आत्माएं आकर बताती भी हैं. ಮತ್ತೆ ಆ ಭೂತ ಪ್ರೇತ ಆತ್ಮಗಳು ಬಂದ್ಬಿಟ್ಟು ಹೇಳ್ತಾರೆ. सारा एडवांस ज्ञान उनको है. ಅವರಿಗೆ ಎಲ್ಲ ಅಡ್ವಾನ್ಸ್ ಜ್ಞಾನ ಇರುತ್ತೆ ಪೂರ್ತಿ. फिर उनसे पूछा जाता है, ಮತ್ತೆ ಅವ್ರ ಹತ್ರ ಕೇಳಲಾಗುತ್ತೆ, तुम काहे के लिए ऐसा काम करते हो?
ನೀವು ಏನಕ್ಕೋಸ್ಕರ ಮತ್ತೆ ಈ ಥರ ಕೆಲಸ ಮಾಡ್ತೀರಾ ಅಂತ. क्यों इस आत्मा के पीछे पड़े हो ಯಾಕೆ ನೀವು ಈ ಆತ್ಮನ ಹಿಂದೆ ಬಿದ್ದಿದ್ದೀರಾ? कि इसको हम ले ही जाएंगे, ಅಂದರೆ ನಾವು ಇವ್ರನ್ನ ಕರ್ಕೊಂಡೇ ಹೋಗ್ತೀವಿ ಅಂತ ಯಾಕೆ ಹಿಂದೆ ಬಿದ್ದಿದ್ದೀರಾ? इसका शरीर छुड़वा के मानेंगे। ಇವ್ರ ಶರೀರವನ್ನು ಬಿಡಿಸೇ ನಾವು ಒಪ್ಕೊಳ್ಳೋದು. ऐसा गंदा काम क्यों करते हो? ಮತ್ತೆ ಈ ಥರ ಕೆಟ್ಟ ಕೆಲಸವನ್ನು ಯಾಕೆ ಮಾಡ್ತೀರಾ? कहते हो हम भी ड्रामा के बंधन में बंधे हुए। ಹೇಳ್ತಾರೆ ಅವಾಗ ಅವರು, ನಾವು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದೀವಿ, हम कुछ नहीं कर सकते। ನಾವಂತೂ ಏನೂ ಮಾಡ್ಲಿಕ್ಕಾಗಲ್ಲ. हमारा बॉस, हमारा दादा ನಮ್ಮ ಬಾಸ್ ಯಾರಿದ್ದಾರೆ, ನಮ್ಮ ದಾದಾ ಯಾರಿದ್ದಾರೆ, जैसे चलाएगा वैसे हमको चलना है। ಅವ್ರು ನಮ್ಮನ್ನು ಯಾವ ಥರ ನಡೆಸ್ತಾರೋ ನಮಗೆ ಅದೇ ಥರ ನಡಿಬೇಕಾಗಿದೆ ಅಂತ ಹೇಳ್ತಾರೆ. तो उनके भी सूक्ष्म वतन में ग्रुप बने हुए हैं। ಮತ್ತು ಅವ್ರದ್ದು ಸಹ ಸೂಕ್ಷ್ಮ ವತನದಲ್ಲಿ ಗ್ರೂಪ್ಗಳು ತಯಾರಾಗಿರುತ್ತೆ.